ಆದರೆ ನೆನ್ನೆ ಜಾಕಿನಲ್ಲಿಂದ ತಗೊಂಡು ಮನೆ ಹತ್ರಕ್ಕೆ ಬಂದು ಕೂಡ ಒಂದು ಸೌಂಡ್ ಬಂತು, ಬಡ್ಡತ್ತು ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಅದು ನನಗೆ ಗೊತ್ತಿರೋ ಥರ ಈ ಅಲ್ಲಿ ಹೋಗ್ತಾ ಇದ್ದೀನಿ, ಹೆಡ್ಲೈಟ್ ಆನ್ ಮಾಡ್ಕೊಂಡಿಲ್ಲ, ಸಡನ್ನಾಗಿ ಸಿಕ್ಕರು ನೋಡಿ ಜನ, ರಬಕ್ಕನಿಗೆ ಹೇಳ್ಕೊಂಡಿರೋದು ಗಾಡಿನ. ಇರಾನು ಅಮೇರಿಕಾ ಫೈಟ್ ಆಗ್ತಿರೋದಕ್ಕೂ ಇಲ್ಲಿ 4 ರೂಪಾಯಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದ್ದಕ್ಕೆ ಒಂದೇ ಸಲ ಅವಾಗ ಅರ್ಥ ಆಯಿತು ನನಗೆ ಯಾವ ಥರ ಹೊಡಿತಿದೆ ಅಲ್ಲೇ ಫೈಟು, ಇಲ್ಲೇ ಜನ ಸಾಮಾನ್ಯರಿಗೆ ಅಂತ. ಗೈಸ್, ನಾವು ಬಂದಿದ್ದು ಈ ಮಾರ್ನಿಂಗ್ ವೆದರ್ ನೋಡೋಕ್ಕೆ. ಹತ್ತು ಅವತ್ತದೇ ನೋಡಿ ಬಳ್ಳಿಗೆ ಹಂಗೆ ಮೇಲೆ ನೆಗೆ ಹೇಳ್ತೀನಿ ಅದನ್ನ ಹಿಡ್ಕೊಂಡು. ಒಂದು ಬಳ್ಳಿಲ್ಲ ಕುಯ್ಯನ ಅಲ್ಲೇ ಇಲ್ಲೇ ಸಿಕ್ತು ನೋಡಿ, ಇಲ್ಲಿ ಗೈಸ್ ಫೋಟೋ ತೆಗಿಯೋಣ ನೋಡಿ. ಇಲ್ಲಿ ಈಗ ಸಡನ್ ಆಗಿ ಎಲ್ಲ ಸ್ಮೆಲ್ ನೋಡೋಕೆ ಹೋಗ್ಬಾರ್ದು, ಇದ್ರೊಳಗೆ ಹುಳ ಇರುತ್ತೆ, ಎಳದ್ ಕೂಡ ಮೂಯಿ ಹೋಗುತ್ತೆ, ನೆಸೆ ಕಲ್ಲೇ ಮ್ಯಾಜಿಕ್ ಮಶ್ರೂಮ್ ತಿಂದಂಗೆ ಆತ. ಮೇಲೆ ಗೈಸ್, ಇದು ಮಾರ್ನಿಂಗ್ ಹೊಸಳ್ಳಿದು ವೆದರ್ ಇವತ್ತು ಹಿಂಗಿದೆ. ಇದು ಮಿಸ್ಟ್ ಅನ್ಕೊಬಿಡಿ, ಹೊಗೆ ಅನಿಸುತ್ತೆ. ಇವೆಲ್ಲ ಬೆಳಿಗ್ಗೆ ಒಳ್ಳೆ ಮಿಸ್ಟ್ ಇತ್ತು, ಇವತ್ತು ವಾಕ್ ಹೋಗಿದ್ನಲ್ಲ. ಆದರೆ ನೆನ್ನೆ ಜಾಕಿನಲ್ಲಿಂದ ತಗೊಂಡು ಮನೆ ಹತ್ರಕ್ಕೆ ಬಂದು ಕೂಡ ಒಂದು ಸೌಂಡ್ ಬಂತು, ಬಡ್ಡತ್ತು ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನಾನು ಹಾಕಿದ MC ಎಲ್ಲ ತೆಗ್ದಿದ್ದು ಅದೆಲ್ಲ ಓಪನ್ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಇದು ಒಂದಕ್ಕೆ ಮಾತ್ರ ಸೊಲ್ಯೂಷನ್ ಸಿಗ್ತಿಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಇಲ್ಲಿ ಪ್ರಾಪರ್ ಇದೆ, ಎಲ್ಲ ರೆಡಿ ಇದೆ, ಇದು ಒಂದು ಜಾಗ ಮಾತ್ರ ಲಾಕ್ ಆಗ್ತಿಲ್ಲ. ಇದಕ್ಕೆ 3ನೇದು ಹಾಕಿರೋದು ಅನಿಸುತ್ತೆ. ಏನಿದು ಗ್ಯಾಸ್ಕೆಟ್ಟು, ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಅದು ನನಗೆ ಗೊತ್ತಿರೋ ಥರ. ಈ ಫ್ರಂಟ್ ಏನು ಮೌತ್ ಇದೆಯಲ್ಲ, ಇದನ್ನು ಸ್ವಲ್ಪ ಎಕ್ಸ್ಪೆಂಡ್ ಮಾಡಬೇಕು. ಇದು ಕರೆಕ್ಟಾಗಿ ಈ ಲಾಕ್ನ ಇಲ್ಲಿಂದ ತಳ್ಳಕ್ಕೆ ಬಿಡಲ್ಲ. ಇನ್ನಿದು ಇದಕ್ಕೆ ರೊಟೇಷನ್ ಆಗ್ತಾ ಹೋಗ್ತಾ ಇದು ಲಾಕ್ ಆಗುತ್ತೆ, ಅವಾಗ ಕರೆಕ್ಟು ಲಾಕ್ ಆಗುತ್ತೆ. ಬಿಚ್ಚಿಸ್ಬೇಕು. ಆರೋಗ್ಯದಲ್ಲಿ ಹಿಂಸೆ ಆಗಿರೋದು ಏನು ಗೊತ್ತಾ, ಈ ಗ್ಯಾಸ್ ಕಿಟ್ಗಳಿದೆಯಲ್ಲ ಇವೇ ಸಿಗಲ್ಲ. ಅವಾಗೆಲ್ಲ 5 ರೂಪಾಯಿ 6 ರೂಪಾಯಿ ಇತ್ತು, ಇವಾಗ 1ಕ್ಕೆ 30 ರೂಪಾಯಿ ಇದಕ್ಕೆ ಪೀಸಿಗೆ. ಇದೇ ಇವತ್ತಿನ ಮಾರ್ನಿಂಗ್ ವ್ಲಾಗಿಂದ ಸ್ಟಾರ್ಟ್. ದಿ ನೆಕ್ಸ್ಟ್ ಡೇ ಆಲ್ ಸೆಟ್. ಒಂದು ರೌಂಡ್ ಆಲ್ದರ್ ಹೋಗ್ಬೇಕು ಗೈಸ್, ಹಂಗಾಗಿ ಸಂತೆಗೆಲ್ಲ ರೆಡಿ ಮಾಡಿದ್ದೀನಿ. ಇಷ್ಟೇ ಇರೋದು ಕಾರೆಲ್ಲ ಇದೆ. ಕಾರಿನ ಕೀ ಮಾತ್ರ ಎಲ್ಲಿಟ್ಟೆ ಗೊತ್ತಿಲ್ಲ ನನಗೆ. ಕಾರಿನ ಕೀ ಜಾಬೆಲ್ಲ ಇದೆ. ಹೋಗ್ಬರೋಣ, ಒಂದು ರೌಂಡ್ ಆಲ್ದೂರು ಬೇಕು. ಹಂಗೆ ಇದ್ರದ್ದು ವಾಯ್ಸ್ ಎಷ್ಟು ಕೇಳಿಸುತ್ತೆ ಅಂತ ಇವಾಗ ಚೆಕ್ ಮಾಡಬೇಕು. ಲಾಸ್ಟ್ ಟೈಮ್ ದೇವಿಗುಡ್ಡಕ್ಕೆ ಹೋದಾಗ 10 ಹಾಕೋಬಿಟ್ಟು ನಿಮ್ಮ ಮೈಕು ಗೊತ್ತೇ ಆಗ್ತಿಲ್ಲ. ನೆನ್ನೆನೂ ಜಸ್ಟ್ ಮಿಸ್ಸು. ನೆನ್ನೆ ಪೆಟ್ರೋಲ್ ಕಡಿಮೆ ಇತ್ತಲ್ಲ ಅನ್ಕೊಂಡು ಆಲ್ದೂರು ಹೋಗ್ಬೇಕಿತ್ತು. ಆಲ್ದೂರು ಹೋಗ್ತಾ ಇದ್ದೀನಿ, ಹೆಡ್ಲೈಟ್ ಆನ್ ಮಾಡ್ಕೊಂಡಿಲ್ಲ, ಸಡನ್ನಾಗಿ ಸಿಕ್ಕರು ನೋಡಿ ಜನ, ರಬಕ್ಕನಿಗೆ ಹೇಳ್ಕೊಂಡಿರೋದು ಗಾಡಿನ. ಸಂತೆ ಮಾರ್ನಿಂಗ್ ವ್ಲಾಗ್ ಜಾಲಿ. ಆದರೆ ಗಾಯ್ಸ್, ಇಲ್ಲಿ ನೋಡಿ, ಇಲ್ಲಿ ಮೊನ್ನೆ ಮಳೆಗೆ ಚುಚ್ಚುರ್ ಕಿತ್ತೋಗಿ ವಿಡಿಯೋ ಎಲ್ಲ ಮಾಡಿದ್ರು. ಇವತ್ತು ಮಳೆಗೆ ನೋಡಿ ಯಾರಿರೋದಿದು ಮನೆ ಶೀಟು. ಗಾಯ್ಸ್, ಇಲ್ಲಿ ನೋಡಿ, ಇಲ್ಲಿ ರೋಡ್ ಹತ್ರಕ್ಕೆ ಬಂದು ಸಾಕು ಕರೆಂಟ್ ಇದು ಬೇರೆ ಲೈನ್ ಬೇರೆ ಇಲ್ಲಿ ಡೆಂಗಿ ಇಲ್ಲಿ ಕರೆಕ್ಟಾಗಿ ಬಿದ್ದೈತೆ. ಓ ಸಮ ಬೇಡ ಜಾಸ್ತಿ, ಮುಂದೆ ಹೋಗು ಲೈನ್. ಇರಾನು ಅಮೇರಿಕಾ ಫೈಟ್ ಆಗ್ತಿರೋದಕ್ಕೂ ಇಲ್ಲಿ 4 ರೂಪಾಯಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದ್ದಕ್ಕೆ ಒಂದೇ ಸಲ ಅವಾಗ ಅರ್ಥ ಆಯಿತು ನನಗೆ ಯಾವ ಥರ ಹೊಡಿತಿದೆ ಅಲ್ಲೇ ಫೈಟು, ಇಲ್ಲೇ ಜನ ಸಾಮಾನ್ಯರಿಗೆ ಅಂತ. ಜಾಸ್ತಿ ಹೇಳ್ದು ಹೊಡೆಯಂಗೂ ಇಲ್ಲ, ಓಪನ್ ಆಗ್ಬಿಟ್ಟೈತೆ ಸೈಲೆನ್ಸರ್ ಹತ್ರ. ಸೈಲೆನ್ಸರ್ ಕೇಳ್ತೇನೆ ಹುಡುಗರ ಹತ್ರ, ಯಾರು ಒಂದು ಕೊಡಿ ಅಂತ. ಕಲ್ಲೆ ಹತ್ರ ಒಂದು ಸೈಲೆನ್ಸರ್ ಇದೆ 100. ಏನಾದ್ರು ಮಾಡಿ ಆ ಸೈಲೆನ್ಸರ್ ಇಸ್ಕೋಬೇಕೀಗ. ಇಸ್ಕೊಂಡು ಫಿಟ್ ಮಾಡ್ಬೇಕೀಗ. ಇವಾಗ ಅಲ್ಲ, ಇನ್ನೇನ್ರಿ ನಾಳೆನೆ, ಸಂಡೇನೆ. ಗಾಯ್ಸ್, ಜೀವನದಲ್ಲಿ ದುಡಿತಾ ಇರಬೇಕು, ಅವಾಗ ಒಂದು ಬೆಲೆ ಇರುತ್ತೆ, ನಮ್ಮ ಕಮಿಟ್ಮೆಂಟ್ಗಳು ಕ್ಲಿಯರ್ ಆಗ್ತಾ ಇರುತ್ತೆ. ಏನಾದ್ರು ಮಾಡಿ ಸ್ವಲ್ಪ ಇಂಪ್ರೂವ್ ಆಗೋ ಕಡೆ ಫೋಕಸ್ ಮಾಡೋಣ. ಮನೆ ಕಟ್ತಾ ಇರೋದಕ್ಕೆ ಬ್ಯಾಂಕಲ್ಲಿ ಮಾಡಿರೋ ಲೋನಿಗೆ ತಿಂಗಳು ಕಟ್ಟಲೇಬೇಕು. ನಾನು ತಗೊಂಡಿರೋ ಫೋನಿಗೆ EMI ನಾನು ಕಟ್ಟಲೇಬೇಕು. ನನ್ನ ಖರ್ಚು ನಾನು ನೋಡ್ಕೊಳ್ಳೇಬೇಕು. ನನ್ನ ರಾಖಿ ಖರ್ಚು ನೋಡ್ಕೋಬೇಕು, ಕಾರ್ ಖರ್ಚು ನೋಡ್ಕೋಬೇಕು, ನನ್ನ ಲೈಫ್ ಸ್ಟೈಲ್ ಖರ್ಚು ನೋಡ್ಕೋಬೇಕು. ಯಪ್ಪ, ಹುಡುಗರ ಲೈಫು ಆಗುತ್ತೆ. ಚೆಕ್ ಮಾಡಬೇಕು. ಎಷ್ಟು ಜನ ನೋಡ್ತಾರೆ ಗೊತ್ತಾ ಈ ಥರ ಹೋಗ್ತಾ ಇದ್ರೆ ಮೋಟೋ ವ್ಲಾಗಿಂಗ್ ಇದಲ್ಲಿ. ನೋಡಿ, ಇಲ್ಲಿ X200T ನಾನು ಕೊಟ್ಟಿರೋ ಅಮೌಂಟಿಗೆ ವರ್ತ್ ಇದೆ ಫೋನ್ ಇದು. ಕ್ಯಾಮ್ರಾ ಫೋಟೋ ಅಂತೂ ನಕ್ಕಂಡು DSLR ಅನ್ಕೊಳ್ಳಿ, ಮಿನಿ DSLR. ನಾನು ಬರೀ ಜಾಕಿ ಎಳ್ದು ಹೊಡೆಯಂಗೂ ಇಲ್ಲ. ಅವನು ಹೋಗ್ಲಿ ಫಸ್ಟು.
ಎಷ್ಟರ ಮಟ್ಟಿಗೆ ವಾಯ್ಸು ರೆಕಾರ್ಡ್ ಆಗುತ್ತೆ ಗೊತ್ತಿಲ್ಲ, ಯಾಕೆ ಅಂದ್ರೆ ಮೈಕ್ನ ತೆಗೆದ್ಬಿಟ್ಟು ಒಳಗೆ ಸಿಕ್ಸಿದೀನಿ ಇವಾಗ. ಸಂಖ್ಯೆ ಹೂವು ಅಲ್ಲ ಹಾಕೊಂಡಿ, ನಮ್ಮನೆ ಮುಂದೆ ನೀತಲ್ಲ. ಸಂಖ್ಯೆ ಅಂತ ನಾನು ಯಾವಾಗ ಹೇಳ್ದೆ? ಮತ್ತೆ ಅವನೇ ಕೇಳ್ತೀಯಾನೆ. ಓ ಹತ್ತು ಹತ್ತು ಅವತ್ತದೇ ನೋಡು ಬಳ್ಳಿಗೆ ಹಂಗೆ ಮೇಲೆ ನೆಗೆ ಹೇಳ್ತೀನಿ ಅದನ್ನ ಹಿಡ್ಕೊಂಡು. ಶಮ್ಮೂರ್ಲಿ ಒಂದು ಬೆಳ್ಳಿಲ್ಲ. ಕುಯ್ಯನ ಕಲ್ಲ ಇಲ್ಲೇ ಸಿಕ್ತು ನೋಡಿ, ಇಲ್ಲಿ ಎರಡಾಯ್ತಾ. ನಮ್ಮ ಕೈಗೆ ಸಿಗುತ್ತಾ? ಹೈಟ್ ಐತಲ್ಲ, ಯಾವ್ದೇಳ ಇದಲ್ಲಿ ಇದೆಯಾ? ಈ ಕಡೆ 3 ಇದೆಯಲ್ಲ. ಓ ಗೈಸ್ ಫೋಟೋ ತೆಗಿಯೋಣ ನೋಡಿ ಇಲ್ಲಿ ಬೆಳಿಗ್ಗೆ. ಹಂಗ ಏನೋ ಗೊತ್ತಿಲ್ಲ. ಈಗ ನಾನೊಂದು ಕುಯ್ತೀನಿ ಹಿಡ್ಕ ಇಲ್ಲಿ. ಕಲ್ಲೆ ಹೇಳ್ದಂಗೆ ಮೆಲ್ಲು ಕೇಳಿದ್ರೆ ಇದಿರೋ ವೆಯ್ಟಿಗೆ ನಮಗೆ ಬರೋದೇ ಇಲ್ಲ. ಯಾವುದಲ್ಲಿ ಕಾಣ್ತು 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 ಕಾಣ್ತು. ಹೇಳಿ ಹಿಡ್ಕ ಎಷ್ಟೊಂಬದಿನ ಚೂರು ಕಲ್ಲೆ. ಎರಡು ಬಿತ್ತು, ಇನ್ನೊಂದು ಕಲ್ಲೆ ಚೂರು ಲಾಸ್ಟು. 3 ಕುಡಿಲಿ ಒಂದೇ ಒಂದು. ಕಲರ್ ಈ ಸಡನ್ ಆಗಿ ಎಲ್ಲ ಸ್ಮೆಲ್ ನೋಡಕ್ ಹೋಗ್ಬಾರ್ದು. ಇದ್ರೊಳಗೆ ಹುಳ ಇರುತ್ತೆ, ಎಳದ್ ಕೂಡ ಮೂಯಿ ಹೋಗುತ್ತೆ. ನೆಸೆ ಕಲ್ಲೆ ಮ್ಯಾಜಿಕ್ ಮಶ್ರೂಮ್ ತಿಂದಂಗೆ ಆತ. ಆಮೇಲೆ ಮ್ಯಾಜಿಕ್ ಮಶ್ರೂಮ್ ತಿಂದಂಗೆ ಆತ್ತೆ. ಅವನ ಅದಲ್ಲಿ ನಿಲ್ಲಲ್ಲ, ನಂಗೆ ಗೊತ್ತಿಲ್ಲ ನಿಲ್ಲೋದು. ಬಾಯ್ ಬಾಯ್. ಕಲ್ಲಗೆ ಬಾಯ್ ಬಾಯ್ ಹೇಳಿ ನಾವು ಹೊರಡುವ. ಕಲ್ಲ ಬಾಯ್. ಮುಂದೆ ದೊಡ್ಡವ್ರು ಬರ್ತಿದ್ದಾರೆ, ಅವ್ರು ಇಲ್ಲಿಗೆ ಬರೋಷ್ಟಿಗೆ ನಾನು ಏನಾರು ಮಾಡಿ ಸೇಫ್ ಝೋನ್ ಆಗ್ಬೇಕು ಅಂದ್ರೆ ಈ ಹುಡುಗಿ ಬೇರೆ ಅಡ್ಡ. ಅದೇ ಫಾಲ್ಟ್ ಆಗಿದೆ. ನಮ್ಮಣ್ಣ ಬೇಗ ಹಾಕೊಂಡು ಹೋಗಿದೆ. ಶಟ್ ಡೌನ್. ಏನೇನು ಲೋಡ್ ಮಾಡೋದು ಅಂತ. ಸೆಲ್ಫಿ ಸ್ಟಿಕ್ ಇದೆ ಮೇರಾ ಪಾಸ್. ಇಷ್ಟೇ ಕಾಯಿನ ಬಾ ಲಾಭ ತೆಗಿಯೋದು ಕಾಯಿಲೆ ನೋಡಿದವ್ರಿಗೆ ಅನಿಸ್ತಿರುತ್ತೆ, ಪಾಪಣ್ಣಿ ಹೆಂಗೆ ಮಾಡ್ತೀಯಾನೆ ಅಂತ. ಒಂದೇ ಒಂದು ಕಾಯಿ ಬಿಟ್ಟಿದ್ದೆ, ಇರಲಿ ಅದು. ಇಷ್ಟೇನಾ, ಪರವಾಗಿಲ್ಲ. ಮಜಾ ನೋಡಿ, ಈ ಥರ ತರಕಾರಿಗಳನ್ನ ಮಾರ್ಕೊಂಡು ಬಂದರೆ ಜನಗಳಾರು ತಾಂತಾರೆ. ನಾನು ಸೆಟ್ ಆಗಬೇಕು. ನಾನು ಈ ಫೀಲ್ಡಲ್ಲಿ ಏನು ಪೂರ ಬೆಳೆದು ಹೋಗ್ತಿರೋ ಮಗ ನಾನಲ್ಲ. ಇನ್ನು ಚಿಗುರು, ಹೊಸ ಚಿಗುರು ಇದು. ಆದರೂ ಒಂದೊಂದ್ಸಲಿ ಭಯ ಆಗೋದೇನೋ ಗೊತ್ತಾಗೈಸಿಲ್ಲಿ. ಆ ಕಡೆ ಸೈಡ್ ಅಂತೂ ಹೆವಿ ಫೈಟು. ಇರಾನು, ಅಮೇರಿಕಾ, ಇಸ್ರೇಲು ಚಂದ ಕೊಟ್ಟಾಡ್ತಿದ್ದಾರೆ ಅವರೆಲ್ಲರೂ. ಅವ್ರು ಕೊಟ್ಟಾಡ್ತಿರೋದಕ್ಕೆ ಈ ಕಡೆಗೆ ಪೆಟ್ರೋಲ್ ಇಲ್ಲ. ಒಂದೇ ಸಲ 4 ರೂಪಾಯಿ ರೈಸ್ ಆದಾಗ ಅನಿಸ್ಬಿಟ್ಟು ಈ ಲೌಡಿ ಮಕ್ಕಳು ಇಲ್ಲಿಗೆ ತಂದು ಸಾಯ್ತಾ ಅಂತ. ಒಂದು ನ್ಯೂಕ್ಲಿಯರ್ ವೆಪನ್, ಇಲ್ವಾ ಮಾತುಕತೆ, ಇವೆರಡೇ ಆಪ್ಷನ್. ಅದ್ಬಿಟ್ಟು ಇನ್ನೇನು ಮಾಡೋಕ್ಕಾಗತ್ತೆ? ಎಷ್ಟು ವರ್ಷ ಅಂತ ಕಿತ್ತಾಡ್ಕೊಂಡು ಸಾಯ್ತಾರೆ. ಈ ನನ್ನ ಮಕ್ಕಳು ಬಿಡಲ್ಲ, ಅವರು ಬಿಡಲ್ಲ. ಟ್ರಂಪ್ ಅಂತೂ ಇಡೀ ದೇಶನೇ ಒಂಥರ ಸರ್ವನಾಶ ಮಾಡಿ ನಾನೇ ಹೋಗೋದು ಅಂತ ಬಂದಂಗೆ ಬಂದಿದ್ದೇನೆ.
ಯಾರು ಒಂದೇ ಒಂದು ನ್ಯೂಕ್ಲಿಯರ್ ವೆಪನ್ ತೆಗೆದ್ರು ಸಾಕಲ್ಲ. ಅಯ್ಯೋ ದೇಶಗಳೇ ಒತ್ತೂರಿತವೆ. ಪಕ್ಕ ಪಾಕಿಸ್ತಾನ ಅಂತೂ ಇಂಡಿಯಾ ಹಾಕದೆ ನೋಡಿ ಮಕ್ಕಳು ಅಂತ. ಮಳೆಗಾಲದ ಸಂತೆ ನೋಡಿ, ಸಂತೆ ಹೆಂಗಿದೆ ಅಲ್ಲೋಡಿಯಲ್ಲಿ. ಎಲ್ಲರೂ ಪಾಪ ಮಳೆಗೆ ನಿಂದ್ಬೇಕಿನ ನೀರ್ಕೊಂಡು ಯಾವ್ದ್ರ ಇದು ಎಲ್ಲೆಲ್ಲ ಹೊಡಿತೈತಲ್ರ ನೀರು ಸಾಯಕ್ಕೆ. ಏನೋ ಮಾಡೋದು ಮತ್ತೆ ನೋಡಿ. ನಾನು ಒಳ್ಳೆ ಕಾಣುತ್ತಾ ನಿನಗೆ ಮಳೆ ಬಂದರೆ ಪ್ರಾಬ್ಲಮ್ ಇಲ್ಲ, ಒಳ್ಳೆ ಕಾಣುತ್ತಾ ಆಯ್ಕೆ ನೋಡಿ. ನಮ್ಗೆ ಇಲ್ಲಿ ಹೊಡಿತದೆ ನೀರು ಇಲ್ಲಿ. ಬಿಡೋ ಸತ್ತೋಗ್ಲಿ ಬಿಡೋ. ಹೆಂಗೋ ಗಾಳಿ ಇಲ್ಲ ಗೈಸ್, ಹೆಂಗೋ ತಡ್ಕೋಬೋದು. ಗಾಳಿನೇ ಇದು ಬಿಟ್ರೆ ಮುಗೀತು ಆಟ ಅಂದ್ಕೊಳ್ಳಿ. ಗೈಸ್ ಇಷ್ಟೋ ತನಕ ಬಂದಿದ್ದಲ್ಲ ಮಳೆ, ಇವಾಗ ಕೊಡುತ್ತೆ ನೋಡಿ ಆಗಿರೋ ಬ್ಯಾಕ್ಗ್ರೌಂಡಿಗೆ. ಇವಂದೇ ಜಾಲಿ. ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿ ರೋಡ್ ಹತ್ರಕ್ಕೆ ಬಂದ್ವಿ. ಸಾಕು ಕರೆಂಟ್ ಇದು ಬೇರೆ ಲೈನ್ ಬೇರೆ ಇಲ್ಲಿ ಡೆಂಗಿ ಇಲ್ಲಿ ಕರೆಕ್ಟಾಗಿ ಬಿದ್ದೈತೆ. ಓ ಸಮ ಬೇಡ ಜಾಸ್ತಿ, ಮುಂದೆ ಹೋಗು. ಲೈನ್ ಮೇಲೆ ಕರೆಕ್ಟಾಗಿ ಬಿದ್ದಿತ್ತು ಗಾಯ್ಸ್. ಇದು ನಾನು ಹೇಳ್ತೀನಿ ಬಾ. ಬರ್ಲಿ ಸಕ್. ಯಾಕೆ ಹೇಳಿ ಹೆದರಿಕೆ ಆಗೋದು? ತುಂಬ ಕಡೆ ವಿಡಿಯೋದಲ್ಲಿ ನೋಡಿದೀವಲ್ಲ, ಕರೆಂಟ್ ಹತ್ರಕ್ಕೆ ಹೋಗಿ ಜಾಲಿ ಇದೆ ಗಾಯ್ಸ್. ಇವಾಗ ಇನ್ನೊಬ್ಬರನ್ನ ಜಾಯಿನ್ ಮಾಡ್ಕೊಳ್ಳೋಣ. ಮಳೆಗೂ ವೆದರಿಗೂ ನಮಿಗೂ. ನಂದು ಕಾಯಿಗೆ ಎಲ್ಲ ಅಲ್ಲೇ ಬಿಟ್ಟು ಬಂದೀನಿ, ಆ ರೇಂಜಿಗೆ ಹೊಡಿತಿತ್ತು ಗಾಯ್ಸ್. ಇಲ್ಲಿ ನೋಡಿ, ಇಲ್ಲಿ ಮೊನ್ನೆ ಮಳೆಗೆ ಚುಚ್ಚುರ್ ಕಿತ್ತೋಗಿ ವಿಡಿಯೋ ಎಲ್ಲ ಮಾಡಿದ್ರು. ಇವತ್ತು ಮಳೆಗೆ ನೋಡಿ ಯಾರಿರೋದಿದು ಮನೆ ಶೀಟು ಹೊಸದು ಹಾಕ್ಸಿದ್ ಪಾಪ. ಗಾಯ್ಸ್ ಶನಿವಾರ ಸಂತೆ ನಮ್ದು. ಇವಾಗ ರೌಂಡ್ ಮುಗಿಸ್ಕೊಂಡು ಹೋಗ್ತಿದ್ದೀವಿ ಒಳಗೆ. ನಂದೇನಾಯಿತು ಸರಿ ಕೊಡ್ತು ಅಂದ್ಕೊಳ್ಳಿ. ನಿಮ್ಮ ಹತ್ರ ಬರೋ ಇಲ್ಲ, ಜನ ಸೇರಿಯಾರೆ, ಎಲ್ಲ ಓಡ್ತಾ ಇದೆ ಮಳೆಯಲ್ಲಿ. ನಾವು ಹೋಗೋಣ ಈಗ. ಸಂತೆ ಜನ ಹೈಲೈಟ್ ಮಾಡ್ತೀನಿ, ಜನಗಳಿದ್ದೀರ ಈಗ ಹೈಲೈಟ್ ಮಾಡಬೇಕು ಗಾಯ್ಸ್. ಅಲ್ಲಿ ಅಣ್ಣ ಶೇಕ್ ಆಗ್ಬಿಟ್ಟಿಯಾರ ಫುಲ್ಲು.